ಆತ್ಮೀಯ ಗೆಳೆಯರೆ, ಈ ಫೋಟೋ ನೋಡ್ತಾ ಇದ್ದೀರಲ್ಲ, ಅದರಲ್ಲಿ ಒಂದು ಫ್ಲಾಗ್ ಕಾಣ್ತಾ ಇದೆ. ಆ ಫ್ಲಾಗ್ ಏನಂತ ಕೇಳಿದ್ರೆ SDPI ಅವರ ಫ್ಲಾಗ್ ಆಗಿದೆ. ಈ ಫೋಟೋ ಕರ್ನಾಟಕದಲ್ಲ, ಈ ಫೋಟೋ ತಮಿಳುನಾಡಿನಲ್ಲಿ. ವಿಷಯ ಏನು ಅಂತ ಕೇಳಿದ್ರೆ, ಕರ್ನಾಟಕದಲ್ಲಿ ಈ SDPI ಎನ್ನುವಂತಹ ಪಕ್ಷ ಏನಿದೆ, ಇವರು ಕರ್ನಾಟಕದಲ್ಲಿ ಕೋಮುವಾದಿಗಳು. ಹಾಗಾದರೆ ತಮಿಳುನಾಡಿನಲ್ಲಿ ಇವರು ಕೋಮುವಾದಿಗಳಲ್ವಾ ಅಂತ ಕೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂತ ಕೇಳಿದರೆ, ಈ ಜನರು, ನನ್ನ ವಿಡಿಯೋ ನೋಡ್ತಿರುವ ಜನರು, ನೀವು ಆಲೋಚನೆ ಮಾಡಬೇಕು. ರಾಜಕೀಯವಾಗಿ ಯಾವ ಥರವೂ ಬೇಕಾದರೆ ಮುಗಿಸಬಹುದು ಮತ್ತೊಂದು ಪಕ್ಷಗಳನ್ನು. ನನ್ನ ಪಕ್ಷ ಒಂದು ಒಳ್ಳೆ ಪಕ್ಷ, ಮತ್ತೊಬ್ಬರು ಪಕ್ಷ ಕೆಟ್ಟ ಪಕ್ಷ ಅಂತ ಹೇಳುವಂತಹ ಕೆಲವೊಂದು ರಾಜಕಾರಣಿಗಳ ಜೊತೆ ಹೇಳುವಂತಹ ವಿಷಯ ಇದು. ನೀವು ಇಲ್ಲಿ ಆಲೋಚನೆ ಮಾಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗರು SDPI ಎನ್ನುವಂತಹ ಪಕ್ಷವನ್ನು ಕೋಮುವಾದಿಗಳು ಅಂತ ಕರೀತಾರೆ. ಆದರೆ ನಮ್ಮ DK ಶಿವಕುಮಾರ್ ತಮಿಳುನಾಡಿಗೆ ಹೋಗಿ ಅವರ SDPI ಎನ್ನುವಂತಹ ಪಕ್ಷದ ಫ್ಲಾಗಿನ ಜೊತೆ ಅಥವಾ ಅವರ ಕಾರ್ಯಕರ್ತರ ಜೊತೆ ಚುನಾವಣೆಯನ್ನು ಜನರ ಹತ್ರ ಕೇಳ್ತಾ ಇದ್ದಾರೆ. ಚುನಾವಣೆಯಲ್ಲಿ ಜನರ ಹತ್ರ ವೋಟ್ ಕೇಳ್ತಾ ಇದ್ದಾರೆ. ಯಾಕೆ ಜನರೇ, ತನ್ನ ರಾಜಕೀಯವಾಗಿ ಮುಗಿಸಬೇಕಾದಂತಹ ಕರ್ನಾಟಕದಲ್ಲಿ ಅವರು ಕೋಮುವಾದಿಗಳಾದರೆ ತಮಿಳುನಾಡಿನಲ್ಲಿ ಯಾಕೆ ಅವರು ಕೋಮುವಾದಿಗಳಾಗಲ್ಲ ಅಂತ ಇದರಲ್ಲಿ ನಮ್ಮ ಕರ್ನಾಟಕದ ಜನರು ಆಲೋಚನೆ ಮಾಡಬೇಕು. ಇನ್ನು ಬರುವಂತಹ ಎಲೆಕ್ಷನ್ಗಳು ಏನಿದೆ ಅಥವಾ ಇನ್ನು ಬರುವಂತಹ ರಾಜಕೀಯ ಒಂದು ಬದಲಾವಣೆ ನೀವು ತರಬೇಕು. ಯಾಕೆಂತ ಕೇಳಿದರೆ, ನಮಗೆ ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ, ಅಥವಾ ನಮಗೆ ಕೇವಲ BJP ಮಾತ್ರ ಅಲ್ಲ, ಇನ್ನಿತರ ಕೆಲವೊಂದು ಪಕ್ಷಗಳಿದೆ. ಯಾಕೆ ಅವರ ಅಧಿಕಾರಕ್ಕೆ ಬಂದರೆ ಚೆನ್ನಾಗಿರಲ್ವ? ಅಧಿಕಾರ ಯಾರು ಸಹ ಮಾಡಬಹುದು. ಇದು ಪ್ರಜಾಪ್ರಭುತ್ವ. ಯಾರಿಗೂ ಸಹ ಅಧಿಕಾರ ಮಾಡಬಹುದು, ರಾಜಕೀಯ ಮಾಡಬಹುದು, ಎಲೆಕ್ಷನ್ನಲ್ಲಿ ಯಾರಿಗೂ ಸಹ ನಿಲ್ಲಬಹುದು. ಆದರೆ ವಿಷಯ ಅದಲ್ಲ. ಈ ಕೋಮುವಾದಿಗಳ ಜೊತೆ ನೀವು ಯಾಕೆ ಸ್ನೇಹವನ್ನು ಬೆಳೆಸಿಕೊಂಡು ತಮಿಳುನಾಡಿನಲ್ಲಿ ಅವರ ಪ್ರಚಾರಕ್ಕೆ ನೀವು ಹೋದ್ರಿ? ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇದು ಕೇರಳದಲ್ಲಿ ಸಹ ನಡೆದಿದೆ. ಕೇರಳದಲ್ಲಿ ಸಹ SDPI ಎನ್ನುವಂತಹ ಪಕ್ಷದ ವಿರುದ್ಧವಾಗಿ ಮಾತನಾಡ್ತಿರುವಂತಹ ಕಾಂಗ್ರೆಸ್ಸಿಗರು ಅಥವಾ ಈಗಿನ ಪಿನರಾಯಿ ವಿಜಯನ್ ಎನ್ನುವಂತಹ ಅವರ ರಾಜಕೀಯವಾಗಿ ಅವರ ಪಾರ್ಟಿ ಹೇಳುವಂತಹ ಮಾತು ಇವರು ಕೋಮುವಾದಿಗಳು ಅಂತ. ಆದರೆ ತಮಿಳುನಾಡಿನಲ್ಲಿ ಇವರು ಕೋಮುವಾದಿಗಳು ಆಗುತ್ತಿಲ್ಲ. ಅದು ನನಗೆ ಅರ್ಥ ಆಗ್ತಾ ಇಲ್ಲ. ವಿಷಯ ಇರುವುದು ಅಲ್ಲಿ. ಯಾಕೆ ಕರ್ನಾಟಕದಲ್ಲಿ ಮತ್ತು ಕೇರಳದಲ್ಲಿ ಅವರು ಕೋಮುವಾದಿಗಳಾದರೆ ತಮಿಳುನಾಡಿನಲ್ಲಿ ಯಾಕೆ ಅವರು ಕೋಮುವಾದಿಗಳು ಆಗಲಿಲ್ಲ? ನೀವು ತಿಳ್ಕೊಳ್ಳಿ. ರಾಜಕೀಯ ಬೇಲೆ ಬೇಯಿಸ್ಲಿಕ್ಕೋಸ್ಕರ, ನಿಮ್ಮ ಸ್ವಯ ಇಚ್ಛೆಗೋಸ್ಕರ, ನಿಮ್ಮ ಲಾಭಕ್ಕೋಸ್ಕರ ಯಾರನ್ನು ಏನು ಹೇಳ್ಬೋದು ಅಂತ ನೀವು ಭಾವಿಸಿದ್ರೆ ಅದು ತಪ್ಪು. ಯಾಕೆಂತ ಕೇಳಿದರೆ, ಯಾವ ಸಂಘಟನೆಯ ಯಾವ ಪಕ್ಷಗಳನ್ನು ನಮ್ಮ ನಾಡಿನಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ನೀವು ಕೋಮುವಾದಿಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದೇ ಕೋಮುವಾದಿಗಳ ಜೊತೆ ನೀವು ನಿಲ್ಲುವಂತಹ ಸಂದರ್ಭ ಕ್ಷಣಗಳು ಬಂದರೆ ನೀವು ಆಲೋಚನೆ ಮಾಡಿ, ನಿಮ್ಮ ರಾಜಕೀಯ ಒಂದು ಸಮಯ ಇದೆಯಲ್ಲ ಅದು ಹಾಳಾಗಿದೆ ಅಂತ. ನಿಮ್ಮ ರಾಜಕೀಯ ಸಮಯ ಹಾಳಾಗಿದೆ ಈಗ. ಯಾಕೆ ಮತ್ತೆ ಯಾಕೆ ನೀವು ಕೋಮುವಾದಿಗಳು ಅಂತ ಕರ್ನಾಟಕದಲ್ಲಿ ಹೇಳ್ತೀರಿ? ಅವರನ್ನು ಯಾವ ಅವಶ್ಯಕತೆ ಇದೆ? ಮತ್ತೆ ಯಾಕೆ ಇಲ್ಲಿ ಕೋಮುವಾದಿಗಳಾದ್ರೆ ಅಲ್ಲಿ ನೀವು ಸ್ನೇಹಿತರಾದ್ರಿ? ಹೇಗೆ ಸ್ನೇಹಿತರಾದ್ರಿ? ಯಾರು ಜನರ ಕಣ್ಣಿಗೆ ನೀವು ಮರೆಸಿಗೊಳಿಸ್ತಾ ಇದ್ದೀರಾ? ಜನರ ಕಣ್ಣಿಗೆ ಏನು ಮಾಡ್ತಾ ಇದ್ದೀರಿ? ನೀವು ನಾಟಕವನ್ನು ಆಡ್ತಾ ಇದ್ದೀರಾ? ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿ ಇಲ್ಲ. ಕಾಂಗ್ರೆಸ್ ಅಲ್ಲಿ ನಾಯಕರ ಜೊತೆ ಸರಿಯಾಗಿಲ್ಲ. ಕೆಲವೊಂದು ಮುಸ್ಲಿಂ ನಾಯಕರನ್ನು ಉಚ್ಚಾಟನೆ ಮಾಡ್ತಾ ಇದ್ದಾರೆ. ಪಕ್ಷದಿಂದ ಹೊರಗಾಗ್ತಾ ಇದ್ದಾರೆ. ನಾನು ಕಾಂಗ್ರೆಸ್ಸಿನ ವಿರೋಧಿ ಅಲ್ಲ. ನಾನು ಸಹ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದವನೇ. ನಾನು ಸಹ ಕಾಂಗ್ರೆಸ್ಸಿನಲ್ಲಿ ಕೆಲವೊಂದು ದಿವಸ ಮತಕ್ಕಾಗಿ
ಕೆಲವೊಂದು ಸಂದರ್ಭದಲ್ಲಿ ನಾನು ಸಹ ಹೋಗಿದ್ದೇನೆ. ಆದರೆ ನೀವು ಈ ಮುಸ್ಲಿಂ ಸಮುದಾಯದ ಜೊತೆ ಮಾಡುತ್ತಿರುವಂತಹ ತಪ್ಪು ಅಷ್ಟಿಷ್ಟೇ ಏನಲ್ಲ, ತುಂಬ ತಪ್ಪು ಮಾಡ್ತಾ ಇದ್ದೀರಿ. ವೀಕ್ಷಕರೇ, ನನ್ನ ವಿಷಯ ಇದೆ, ನನ್ನ ಕ್ವಶನ್ ಇದೆ. ಕರ್ನಾಟಕದಲ್ಲಿ SDPIಯವರು ಕೋಮುವಾದಿಗಳಾದರೆ ತಮಿಳುನಾಡಿನಲ್ಲಿ ಅವರು ಕೋಮುವಾದಿಗಳು ಅಲ್ವಾ? ವಿಷಯ ಅದೇ, ಕ್ವಶನ್ ಅದೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.